ನನ್ನ ಹೆಸರು ಅಕ್ಷರ ವಿಜಯ್ ಫ್ರಮ್ ಮೈಸೂರು. ನಾನು ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಬ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಫಾರ್ ದ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇರೋದು. ಆಲ್ರೆಡಿ ಯೂಟ್ಯೂಬ್ ಅಕೌಂಟ್ ಓಪನ್ ಆಗಿದೆ. ನಾನು ಫಸ್ಟ್ ಆಫ್ ಆಲ್ ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ. ನಾನು ಕ್ಲಾಸಿಕಲ್ ಡ್ಯಾನ್ಸೆಲ್ಲ ಯೂಟ್ಯೂಬ್ ಚಾನಲ್ಗೆ ಹಾಕಿದ್ದೀನಿ. ಆಲ್ರೆಡಿ ನನ್ನ ಅಕೌಂಟ್ಗೆ ಹಾಕಿದ್ದೀನಿ. ನನ್ನ ಅಕೌಂಟ್ ನೇಮು ಅಕ್ಷರ ವಿಜಯ್ ಮೈಸೂರು ಅಂತ ನನ್ನ ಅಕೌಂಟು ಓಪನ್ ಆಗಿದೆ ಆಲ್ರೆಡಿ. ನಾನು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾ ಇರೋದು ಅಂದರೆ ನಿಮ್ಮೆಲ್ರಿಗೂ ಗೊತ್ತೇ ಇರಬೇಕು, ವರಮಹಾಲಕ್ಷ್ಮಿ ಹಬ್ಬ. ನಾವು ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತೀವಿ, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಏನೇನೆಲ್ಲ ಪರ್ಚೇಸ್ ಮಾಡ್ತೀವಿ ಅನ್ನೋದು ಈ ವಿಡಿಯೋಲಿ ತಿಳ್ಕೊತೀರಾ. ಈ ವಿಡಿಯೋ ನಾನೇನು ಮಾಡ್ತಿರೋದು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು, ಹಾಗೆ ಏನು ತಗೊಂಡು ಬರ್ತೀವಿ ಅಂತ ನೋಡೋಣ. ಇವಾಗ ನಾವು ಸ್ಯಾರಿ ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ದೇವಿ ಕುಣಿಸೋಕ್ಕೆ ಸ್ಯಾರಿ ತಗೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ ರೀತಿ ಸ್ಯಾರಿ ಎಲ್ಲ ತಗೋತೀವಿ ಅಂತ. ಬನ್ನಿ ನೋಡೋಣ. ಬಾಯ್, ವೆಲ್ಕಮ್ ಬ್ಯಾಕ್. ಆಲ್ರೆಡಿ ನಾನು ಹೇಳಿದ್ದೆ ಸ್ಯಾರಿ ತಗೊಳಕ್ಕೆ ಹೋಗ್ತೀವಿ ಅಂತ. ಇವಾಗ ನಾವು ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯುವರಾಜ ಸಿಲ್ಕ್ ಹೋಗ್ತಾ ಇದ್ದೀವಿ. ನಾನು ನಿಮಗೂ ಇನ್ನೂ ನಮ್ಮ ಅಪ್ಪ ಅಮ್ಮನ ಪರಿಚಯ ಮಾಡಿಸ್ಕೊಟ್ಟಿಲ್ಲ ಅಲ್ವಾ. ಫಸ್ಟ್ ನಮ್ಮ ಅಪ್ಪ ಅಮ್ಮನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಈಗ ನಮ್ಮ ಅಪ್ಪ ವಿಜಯ್ ಅಂತ. ಹಾಯ್. ನಮ್ಮಮ್ಮ ಜ್ಯೋತಿ. ಫೈನಲಿ ಹೋಗ್ತಾ ಇದ್ದೀವಿ. ಈಗ ಹೋಗ್ಬಿಟ್ಟು ಅಲ್ಲಿ ಯಾವ ರೀತಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಫೈನಲಿ ಬಂದ್ವಿ, ಯುವರಾಜ ಸಿಲ್ಕಿಗೆ ಬಂದ್ವಿ. ಆಲ್ರೆಡಿ ತುಂಬ ರಶ್ ಇದೆ. ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಆಲ್ರೆಡಿ ರಶ್ ಇದೆ. ನೋಡಬೇಕು. ಒಳಗಡೆ ಬಂದ್ವಿ. ಆಲ್ರೆಡಿ ಇಲ್ಲಿ ತುಂಬ ರಶ್ ಇದೆ. ಇಲ್ಲಿ ನೋಡಿ ಸ್ಯಾರೀಸ್ ಎಲ್ಲ. ಏನೇ ಸ್ಯಾರೀಸ್ ಬೇಕಾದ್ರೂ ಸಿಗುತ್ತೆ. ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ. ನೋಡಿ, ಫೈನಲಿ ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ನಾವು. ಓಪನ್ ಮಾಡಿದ್ದು. ಹಾಂ, ಇದು ಸೆಲೆಕ್ಟ್ ಮಾಡಿದ್ವಿ ದೇವಿಗೆ. ಇದು ಕ್ಯಾಟ್ಲಾಗ್ ರೀತಿ ಇದು ಬರುತ್ತೆ, ಕ್ಯಾಟ್ಲಾಗ್. ಇದು ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಈ ಸ್ಯಾರಿನೂ ಒಂದು ಸೆಲೆಕ್ಟ್ ಮಾಡಿದ್ವಿ. ಅದು ಆ ಸ್ಯಾರಿ ದೇವರಿಗಾಯಿತು, ಈ ಸ್ಯಾರಿ ನಮ್ಮ ಅಮ್ಮಂಗಾಯಿತು. ನೋಡಿ, ಯಾವ ಸ್ಯಾರಿ ಬೇಕಾದ್ರೂ ಸಿಗುತ್ತೆ ಇಲ್ಲಿ. ಸ್ಯಾರೀಸ್ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ. ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಹಾಯ್, ನಾನು ಸ್ಯಾರಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಇವಾಗ ದೇವಿಗೆ ಬಾಳೆಕಂದು ಮತ್ತು ಚೆಂಡು ಹೂವು ಅದೆಲ್ಲ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ, ಅಮ್ಮ ಪರ್ಚೇಸ್ ಮಾಡ್ತಾಯಿದ್ದಾರೆ ಆಲ್ರೆಡಿ. ಚೆಂಡು ಹೂವು ಮತ್ತು ಬಾಳೆಕಂದೆಲ್ಲ ಪರ್ಚೇಸ್ ಮಾಡ್ತಾಯಿದ್ದೀವಿ. ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಯಾವ್ದು ನೋಡಿ. ಹಾಂ, ತಗೊಂಡ್ರಾ? ಹಾಂ, ಸರಿ, ತಗೊಂಡಿದ್ದಾರೆ. ಇವಾಗ ಬರೋವಂಥ ಗೆಸ್ಟ್ಗಳಿಗೆ ಇವಾಗ ಅರ್ಶಿನ ಕುಂಕುಮ ಕೊಡ್ತೀವಲ್ಲ, ಅದಕ್ಕೆ ಬಳೆ ಅದೆಲ್ಲ ಪರ್ಚೇಸ್ ಮಾಡ್ತಾಯಿದ್ದಾರೆ. ತಗೊಳ್ಳಿ ಅಮ್ಮ, ಯಾವ್ದು ತಗೋತೀರಾ? ಸೆಲೆಕ್ಟ್ ಮಾಡಿದ್ರಾ? ತಗೋತಾ ಇದ್ದಾರೆ. ಅರ್ಶಿನ ಕುಂಕುಮ ತಗೊಳಕ್ಕೆ ಬರ್ತಾರಲ್ಲ ಮನೆಗೆ, ಅದಕ್ಕೆ ತಗೊಳ್ತಾ ಇದ್ದಾರೆ ಯಾವುದು ಅಂತ. ಸೆಲೆಕ್ಟ್ ಮಾಡ್ತವ್ರೆ. ಫೈನಲಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ.
ಇವಾಗ ಮನೇನ ತಗೊಂಡು ಬಂದ್ವಿ, ಇನ್ನೂ ಪೇಂಟಿಂಗ್ ಇನ್ನೂ ಪರ್ಚೇಸ್ ಮಾಡಬೇಕು. ಇವಾಗ ಏನೇನು ತಗೊಂಡು ಬಂದ್ವಿ ಅಂತ ತೋರಿಸ್ತೀನಿ ನೋಡಿ. ತೋರಣ ಕಟ್ಟಕ್ಕೆ ಚೆಂಡು ಹೂವು ಇದೆ, ನನಗೆ ಬಾಳೆ ಎಲೆ, ಬಾಳೆ ದಿಂಡು ಮತ್ತು ದೇವಿಗೆ ಸೇರಿ ಮತ್ತು ಬಳೆ ಗಿಡ ಬಂದಿದೆ. ಇನ್ನೂ ಹಲವು ಐಟಮ್ಗಳು ತರಬೇಕು ಮಾರ್ಕೆಟ್ಗೆ. ಇದು ನೋಡಿ ದೇವಿ ಗುಡ್ಸೋ ಸ್ಯಾರಿ, ಇದು ದೇವಿ ಗುಡ್ಸೋ ಸ್ಯಾರಿ. ಯುವರಾಜದಲ್ಲಿ ಪರ್ಚೇಸ್ ಮಾಡಿದ್ದು, ಯುವರಾಜದಲ್ಲಿ. ಹಾಗೆ ಮಗಳ ಡ್ರೆಸ್ಸು ಇಲ್ಲೇ ಇದೆ. ಆಕ್ಚುಲಿ ನಾಳೆ ಉತ್ತರ ತಿಂಗಳು 4 ಗಂಟೆ ತರಬೇಕಾಗುತ್ತೆ. ಇಲ್ಲಿ ವಿಳ್ಯದೆಲೆ ತರಬೇಕು, ಕಲಸಿಗೆ ಇದು ಮಾಡಬೇಕು, ಕಲಸಿಗೆ ವಿಳ್ಯದೆಲೆ ಇದೆ, ವಿಳ್ಯದೆಲೆ ಮುಗಿಸೋಣ. ಮತ್ತೆ ಮಾರ್ಕೆಟ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾಗುತ್ತೆ. ಅರ್ಲಿ ಮಾರ್ನಿಂಗ್ಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಎಲ್ಲ ತುಂಬಿಟ್ಬಿಟ್ರೆ ಜಲ್ದಿ ಆಗುತ್ತೆ. ನಾಳೆ ಆಕ್ಚುಲಿ 8 ಪೂಜೆ ಮಾಡಬೇಕು ಅಂತ ಪ್ಲಾನಿಂಗ್ ಇದೆ. ಬೆಳಿಗ್ಗೆ ಮುಹೂರ್ತ ತುಂಬ ಚೆನ್ನಾಗಿದೆ. ನಾಳೆ ಒಂದು ವೇಳೆ ಬೆಳಿಗ್ಗೆ 8:30 ಗಂಟೆ ವೇಳೆ ಪೂಜೆ ಮಾಡಬೇಕು ವರಮಹಾಲಕ್ಷ್ಮಿಗೆ, ಇಲ್ಲ ಅಂತ ಹೇಳಿದ್ರೆ ಸಂಜೆ ಮಾಡಬೇಕಾಗುತ್ತೆ. ಈ ಬಾರಿ ಮುಹೂರ್ತ ಬಂದಿರೋದು ಆ ಥರ. ಆದ್ರಿಂದ ಸಾಧ್ಯವಾದಷ್ಟು ನೈಟ್ ರೆಡಿ ಮಾಡ್ಕೊಂಡು ಬೆಳಿಗ್ಗೆ ಪೂಜೆಗೆ ವ್ಯವಸ್ಥೆ ಮಾಡ್ತಾರೆ. ಬೆಳಿಗ್ಗೆ ಈ ನೈಟ್ ಫುಲ್ ಡೆಕೋರೇಷನ್ ಮಾಡಿ ರೆಡಿ ಮಾಡ್ಕೊತಾರೆ. ಬೆಳಿಗ್ಗೆ ಎದ್ಬಿಟ್ಟು 7 ಗಂಟೆ 7:30 ಪೂಜೆ ಆಗುತ್ತೆ ನನ್ನ ಪ್ರಕಾರ. ಸಂಜೆ ಮಾಮೂಲಿ ಕರಿತೀವೋ ಜನಗಳನ್ನ ಸಂಜೆ ರಾತ್ರಿ ಕರೀತಾರೆ. ಕಡಿಮೆ ಒಂದು 100 ಸಂಖ್ಯೆ ಬರೋ ಸಾಧ್ಯತೆ ಇದೆ ನಾಳೆ. ನೋಡೋಣ, ಒಂದು ನಿಮಿಷ ಮಿಸಸ್ ಮಾತಾಡ್ತಾರೆ. ಮಾತಾಡಿ ಮನೇನು ಪೆಂಡಿಂಗ್ ಇದೆ ಅಂತ. ಪರ್ಚೇಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ಹೂವು ಪೋಣಿಸ್ತಾ ಇದ್ದಾರೆ ನಮ್ಮಮ್ಮ. ಇನ್ನೂ ಹೂವು ಎಲ್ಲ ಪೋಣಿಸ್ಬೇಕು. ದೇವರಿಗೆ ಹೂವು ಎಲ್ಲ ಪೋಣಿಸ್ತಾ ಇದ್ದಾರೆ ನೋಡಿ. ಚೆಂಡು ಹೂವು ಪೋಣಿಸ್ತಾ ಇದ್ದಾರೆ. ಇನ್ನೂ ಬೇರೆ ಹೂವು ಎಲ್ಲ ಕಟ್ಟಬೇಕು. ಇವಾಗ ನಾನು ಹೆಲ್ಪ್ ಮಾಡಿದೆ ಅಮ್ಮಂಗೆ. ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಇಷ್ಟು ಹೂವು ಪೋಣಿಸಿದ್ದೀವಿ. ಈಗ ಇಷ್ಟೇನಮ್ಮ? ಇನ್ನೂ ಇದೆಯಾ? ಇನ್ನೂ ಹೂವು ಪೋಣಿಸ್ಬೇಕು. ಗಾಂಧಿ ಸ್ಕ್ವೇರ್ಗೆ ಬಂದ್ವಿ. ಈಗ ಇನ್ನೇ ನೋಡ್ತೀವಿ ಮಾರ್ಕೆಟ್ಗೆ. ನೋಡಿ ಗಾಂಧಿ ಸ್ಕ್ವೇರ್ ಅಲ್ಲಪ್ಪ. ವಿಶೇಷ ಇಲ್ಲಿ 12 ಕಿಲೋಮೀಟರ್ ಸಿಗುತ್ತೆ ಫುಡ್. ಹೇಳಿ 12 ಕಿಲೋಮೀಟರ್ ಫುಡ್ ಸಿಗುತ್ತೆ. ಎಲ್ಲಿ? ಗಾಂಧಿ ಸ್ಕ್ವೇರ್ ಎದುರುಗಡೆ. ಈ ಬತ್ತು ಅಂದರೆ ಚಿಕ್ಕ ಇಡ್ಲಿ. ಇಲ್ಲಿ ಒಂದು ಇಡ್ಲಿ ಬರೀ 2 ರೂಪೀಸ್ ಅಷ್ಟೇ. ಒಂದು ಇಡ್ಲಿ 2 ರೂಪೀಸ್. ಆ ಕಾಲದಿಂದ ತುಂಬ 40 ವರ್ಷದ ಇದೆ ಇಲ್ಲಿ. ಸುಮಂಗಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಷ್ಟು ಬೇಗ. 50. ಇಲ್ಲಿ ಫುಲ್ ರಶ್ ಇರುತ್ತೆ ಸುಮಂಗಲಿ ಸೇಲ್ಸಲ್ಲಿ. ಪಕ್ಕನೇ ಆನಂದ್ ಬ್ರದರ್ಸ್, ಪ್ರಭಾ ಥಿಯೇಟರ್ ಎಲ್ಲ ಕ್ಲೋಸ್ ಆಗಿದೆ. ಮಾರ್ಕೆಟ್ ಓಪನ್ ಆಗಿರುತ್ತೆ ಏನೋ ಗೊತ್ತಿಲ್ಲ. ಮಾರ್ಕೆಟ್ 12 ತನಕ ಓಪನ್ ಆಗಿರುತ್ತೆ ಅಂದ್ಕೊಡ್ತೀನಿ. ಇಲ್ಲೆಲ್ಲ ಆಲ್ಮೋಸ್ಟ್ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದೆ. ಇಲ್ಲೇ ವೆಹಿಕಲ್ ಪಾರ್ಕ್ ಮಾಡಿ. ಎಷ್ಟೊಂದು ವೆಹಿಕಲ್ ನೋಡಿ. ಇಲ್ಲಿ ಅಜಂತ ಹೋಟ್ಲ್, ಇಲ್ಲೂ ರಶ್ ಇರುತ್ತೆ ಫುಲ್ಲು. ಅಜಂತ ಹೋಟೆಲ್ ಮಾರ್ಕೆಟ್ ಹತ್ರ ಬಂದ್ವಿ. ಇವಾಗ ಸಾಮಾನ್ಕ್ಯೂ ಮಾರ್ಕೆಟ್ ಹೊರಗಡೆ ಸಾಮಾನ್ಕ್ಯೂ ತಗೋತೀವಿ ನೋಡಿ. ಸಾಮಾನ್ಕ್ಯೂ ಬಂದ್ವಿ ಮಾರ್ಕೆಟ್ಗೆ. ನೋಡಿ ಇವೆಲ್ಲ ಇನ್ನೆಲ್ಲ ಮಾರ್ತಾ ಇದ್ದಾರೆ. ಪರವಾಗಿಲ್ಲ, ರಶ್ ಎಲ್ಲ ಕಡಿಮೆ ಇದೆ. ಬಂದರೆ ಎಂಟ್ರೆನ್ಸ್ ಸಿಗುತ್ತೆ ನೋಡಿ. ಇದಾ ದೇವಿಗೆ ನೋಡೋಣ ಬರುವಾಗ. ಎಂಟ್ರೆನ್ಸೇ ಇದು ಸಿಗುತ್ತೆ. ಬೇಗ ನೋಡಿ ಏನೋ ಪರ್ಚೇಸ್ ಮಾಡ್ಬೇಕಿನ್ನೂ.
ರಶ್ ಕಡಿಮೆ ಇದೆ. ಅಲ್ಲಿ ಆ ಕಡೆ ಹೋದ್ರೆ ತರಕಾರಿ ಐಟಮ್ಸಾ? ಇಲ್ಲಪ್ಪ, ಮುಂದೆ ತರಕಾರಿ ಐಟಮ್ಸ್, ದಿನಸಿ ಐಟಮ್ಸ್ ಅಂತೆ ಮೋಸ್ಟ್ಲಿ. ಹೋಗೋಣ ಇಲ್ಲೇ. ಬೆಳ್ಳಿ ಐಟಮ್ಸ್, ದಿನಸಿ ಐಟಮ್ಸಾ? ಹಾಂ, ಬೆಳ್ಳಿ ಐಟಮ್ಸ್. ಇಲ್ಲಿ ಮೇಲೆ ಬಂದರೆ ಏನೇನೋ ತಗೋತಾ ಇದ್ದಾರೆ ನೋಡಿ. ಏನದು? ಫ್ರೂಟ್ಸ್ ಇರಕ್ಕ ನೋಡಿ, ಏನೋ ತಗೊಂಡ್ರು. ಏನದು? ಹಾಂ, ಈ ಟೈಪ್ ಬರುತ್ತೆ ಫ್ರೂಟ್ಸ್ ಇಡೋಕ್ಕೆ. ಅದು ಕಾಮನ್ ಆಗೋಯ್ತಲ್ವಾ? ಹಾಂ, ಫೈನಲಿ ತಗೊಂಡು ಈಗ ವಿಳ್ಯದೆಲೆ ತಗೊಳಕ್ಕೆ ಬಂದಿದ್ದೀವಿ ನೋಡಿ. ವಿಳ್ಯದೆಲೆ ತಗೊಳಕ್ಕೆ ಬಂದಿದ್ದೀವಿ ಈಗ. ಹಾಂ, ಎಷ್ಟದು? ನಾನು 400. ವಿಳ್ಯದೆಲೆ ತಗೊಂಡು ಈಗ ತರಕಾರಿ ಐಟಮ್ಸ್ ಹೋಗ್ಬೇಕದೆಲ್ಲ ಬೇಡ ಅಂದರು. ಆ ಕಡೆ ತರಕಾರಿ ಐಟಮ್ಸ್. ಈಗ ಬಾಳೆಹಣ್ಣು ತಗೊಳಕ್ಕೆ ಬಂದಿದ್ವಿ. ಇಲ್ಲಿ ಬಾಳೆಹಣ್ಣು, ಏನು ಬಾಳೆಹಣ್ಣು ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಚಿಪ್ಗೆ 50 ರೂಪೀಸ್. ಬಾಳೆಹಣ್ಣು ರೇಟ್ ಜಾಸ್ತಿ ಆಗಿದೆ. ಬಾಳೆಹಣ್ಣು ತಗೊಂಡು ಈಗ ಈ ಕಡೆ ಹೆಂಗೆ ಬರ್ತಾ ಇದ್ವಿ. ಬರಬೇಕಾದ್ರೆ ದೇವ್ರಿಗೆ ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ, ಕರ್ಪೂರ ಅದೆಲ್ಲ ತಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ಏನೇನೋ ತಗೋತಾ ಇದ್ದಾರೆ. ಏನೇನೋ ತಗೋತಾ ಇದ್ದಾರೆ ನೋಡಿ. ಸಾಮಾನೆಲ್ಲ ತಗೊಂಡೀಗ ಹೂ ಕಡೆ ಬಂದ್ವಿ. ಹೂ ಏನೇನು ತಗೋಬೇಕಂತ ಬಂದ್ವಿ. ಹೂವು ಕಡೆ ಆದರೂ ಇಷ್ಟೊಂದು ರಶ್ ಇದೆ. ರಶಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಈಗ ಗುಲಾಬಿ ತಗೊಳಕ್ಕೆ ಬಂದ್ವಿ. ಗುಲಾಬಿ ಗುಡ್ ಮಾರ್ನಿಂಗ್. ಎಲ್ಲ ರೆಡಿ ಮಾಡಾಯಿತು. ರಾತ್ರಿನೇ ಹೇಳಿದ್ದೆ ಅಲ್ವಾ, ರಾತ್ರಿ ಎಲ್ಲ ಅಲಂಕಾರ ಎಲ್ಲ ಮಾಡಿ ಸೀರೆ ಎಲ್ಲ ಉಡ್ಸಿಟ್ಟಿದ್ವಿ. ಈಗ ಇಲ್ಲಿ ಎದ್ದು ಅಲಂಕಾರ ಎಲ್ಲ ಮಾಡಿ ದೇವಿಗೆ ಹಣ್ಣು ಅದೆಲ್ಲ 10 ಗಂಟೆ ಒಳಗಡೆ ಪೂಜೆ ಎಲ್ಲ ಮಾಡಿಬಿಡ್ತೀವಿ. ಆಮೇಲೆ ಪುನಃ ಇನ್ನೊಂದು ಸಲ ಪೂಜೆ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಕಟ್ತೀವಿ. ಎಲ್ಲ ರೆಡಿಯಾಗಿದೆ ನೋಡಿ. ರಾತ್ರಿನೆಲ್ಲ ಮಾಡಿ ಇಟ್ಟಿದ್ವಿ. ಈ ರೀತಿ ಫೈನಲ್ ಆಗಿ ಲುಕ್ ಬಂದಿದೆ. ಪೂಜೆ ಮಾಡ್ತಾವ್ರಿ ಈಗ. ಸಂಕಷ್ಟಹರ ಗಣಪತಿ ಸೋಮ ಸೂರ್ಯ ನಿಲೋಚನ ಪಾಹಿ 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 ಶ್ರೀ ಗಜಾನನ ಪುಣ್ಯ ಪಾರಾಯಣ ತರಲಿ ನಮಗೆ ಸದ್ಗತಿ ಮನದ ಮನೆಯ ತೋರಣ
ಸಂಕಷ್ಟಹರ ಗಣಪತಿ ವಾತಾಪಿ ಗಣಪತಿ ಭಜೆ ಗೌರಿ ಪುತ್ರ ನಿನಗೆ ವಂದನೆ ವರದ ಹಸ್ತ ನಿನಗೆ ಇಂದ್ರಮಾನೋ ಎಲ್ಲ ರೆಡಿ ಆಯಿತು, ನಾನು ಕೂಡ ರೆಡಿ ಆಗಿ ಉಪಕ್ರಮ ಎಲ್ಲನೂ ರೆಡಿ ಆಯಿತು. ಪೂಜೆ ಮಾಡ್ತಾ ಇತ್ತು, ಪೂಜೆನೂ ಆಯ್ತು. ಈಗ ಲಕ್ಷ್ಮಿಗೆಲ್ಲ ಪೂಜೆ ಮಾಡಿ ಇವಾಗ ಹೋಗಿ ಅರಿಶಿನ ಕುಂಕುಮ ಕೊಡ್ಬೇಕಷ್ಟೇ. ಅರಿಶಿನ ಕುಂಕುಮ ಕೊಟ್ಬಿಟ್ಟು ಇದು ಮಾಡ್ಬೇಕಷ್ಟೇ. ಎಲ್ಲ ಮುಗೀತು ಈಗ ನೋಡಿ. ಪೂಜೆನೂ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗೀತು. ಅಪ್ಪ, ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಅಪ್ಪ, ಅಂತೂ ಇಂತೂ ವರಮಹಾಲಕ್ಷ್ಮಿ ಹಬ್ಬ ಮುಗ್ದಾಯಿತು. ನಾವು ಎಲ್ಲ ಮುಗ್ದಾಯಿತು. ನಾವು ಬಂದವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲ ನೆನ್ನೆಯಿಂದ ಪ್ರಿಪ್ರೇಷನ್ ಎಲ್ಲ ಮುಗೀತು. ನೆನ್ನೆಯಿಂದ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಮುಗೀತು ಇವತ್ತಿಗೆ. ನಾನಿಲ್ಲಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.